ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಅನುರೂಪ ಶ್ರೇಣಿಗಳು ಅನ್ನೋ ಒಂದು ಟಾಪಿಕ್ ಅನ್ನು ತಗೊಂಡು ಬಂದಿದ್ದೀನಿ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಹಾಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಅನುರೂಪ ಶ್ರೇಣಿಗಳು ಅಂತ ಹೇಳಿ. ಸೊ ಹಾಗಾದ್ರೆ ಅನುರೂಪ ಶ್ರೇಣಿಗಳು ಅಂತಂದ್ರೆ ಏನು, ಅದಾದ್ಮೇಲೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಅನುರೂಪ ಶ್ರೇಣಿಗಳು ಅಂದ್ರೆ ಏನಂತ ನೋಡೋಣ. ಸೊ ಅನುರೂಪ ಶ್ರೇಣಿಗಳನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ, ಹೋಮೋಲೋಗಸ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಏನ್ ಹಾಗಾದ್ರೆ ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿದ್ರೆ ಒಂದೇ ಕ್ರಿಯಾಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನ ಅನುರೂಪ ಶ್ರೇಣಿಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಕ್ರಿಯಾಗುಂಪು ಇರುತ್ತೆ, ಒಂದೇ ಸರಣಿ ಇರುತ್ತೆ, ಆ ಸರಣಿಯೊಳಗ ಹೈಡ್ರೋಜನ್ ಅನ್ನು ನಾವು ಸ್ಥಾನಪಲ್ಲಟಗೊಳಿಸಬೇಕು. ಸೊ ಅಂದಾಗ ಮಾತ್ರ ಏನಾಗುತ್ತೆ, ಅದು ಅನುರೂಪ ಶ್ರೇಣಿ ಅಂತ ಆಗುತ್ತೆ. ಸೊ ಇದಕ್ಕೆ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ. ಸೊ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರೋ ಹಾಗೆ ಅಲ್ಕೇನ್ಸ್ ಗಳ ಗುಂಪುಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ, ಅಲ್ಕೀನ್ ಗಳ ಗುಂಪುಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಸೊ ನೀವು ನನ್ನ ಹಿಂದಿನ ತರಗತಿಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಅಲ್ಕೀನ್ ಗಳ ಗುಂಪು. ಮೊದಲನೇದಾಗಿ ಅಲ್ಕೀನ್ ಗಳ ಮೊದಲನೇ ಸದಸ್ಯ ಯಾವ್ದು ಬರುತ್ತೆ ಅಂದ್ರೆ ಮೀಥೇನ್ ಬರುತ್ತೆ. ಮೀಥೇನ್ ಆದ್ಮೇಲೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಈಥೀನ್, ಪ್ರೋಪೇನ್, ಅದಾದ್ಮೇಲೆ ಬ್ಯೂಟೇನ್. ಸೊ ಇದು ಮೀಥೇನ್, ಆಮೇಲೆ ಇದೆ ಇದು ಮೀಥೇನ್, ಈಥೇನ್, ಪ್ರೋಪೇನ್ ಅಂಡ್ ಬ್ಯೂಟೇನ್ ಅಂತ. ಓಕೆ, ಸೊ ಇವಾಗ ಇದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಅದಾದ್ಮೇಲೆ ನಾನು ಹೇಳ್ತೀನಿ. ಸೊ ಇವಾಗ ನೋಡಿ CH4 ಇದೆ, ಅದಾದ್ಮೇಲೆ C2H6 ಇದೆ. ಸೊ ಇದರಲ್ಲಿ ಇವೆರಡರಲ್ಲಿ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಫಸ್ಟ್ ಏನ್ ಮಾಡ್ಬೇಕು, ತಿಳ್ಕೊಬೇಕಾಗುತ್ತೆ. ಸೊ ಈ C2H6 ಅಲ್ಲಿ CH4 ಅನ್ನ ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ CH2 ಸಿಗುತ್ತೆ. ಓಕೆ, ಸೊ ಅಥವಾ CH4 ಗೆ ನಾವು CH2 ನ ಆಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ C2H6 ಸಿಗುತ್ತೆ. ಓಕೆ, ಅದೇ ರೀತಿಯಾಗಿ ಇವೆರಡನ್ನ ಕಂಪೇರ್ ಮಾಡಿ C2H6 ಮತ್ತೆ C3H8 ಅಂತ. ಸೊ ಇವುಗಳೆರಡನ್ನ ಕಂಪೇರ್ ಮಾಡಿದ್ರೆ ಈ C2 ಮತ್ತೆ H6 ಅಲ್ಲಿ ಕಾಮನ್ ಆಗಿರುವಂತದ್ದು ಏನು ಇವೆರಡು ಗುಂಪುಗಳಲ್ಲಿ ಅಂತ ಹೇಳಿದ್ರೆ CH2 ನೇ ಇದು ಸಹ ಕಾಮನ್ ಆಗಿರುವಂತದ್ದು. ಅಂದ್ರೆ C3H8 ಅಲ್ಲಿ CH2 ಅನ್ನ ನಾವು ಮೈನಸ್ ಮಾಡಿದ್ರೆ ನಮಗೆ C2H6 ಸಿಗುತ್ತೆ, ಅಥವಾ C2H6 ಗೆ CH2 ಅನ್ನ ಆಡ್ ಮಾಡಿದ್ರೆ ನಮಗೆ C3H8 ಸಿಗುತ್ತೆ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. C3H8 ಮತ್ತೆ C4H10 ಅನ್ನ ಕಂಪೇರ್ ಮಾಡಿ ಇಲ್ಲಿನೂ ಸಹ ಏನಾಗುತ್ತೆ, CH2 ಅನ್ನುವಂಥದ್ದು ಏನಾಗಿದೆ, ಕಾಮನ್ ಆಗಿದೆ. CH2 ಗುಂಪು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಆಗಿದೆ. ಅಂದ್ರೆ C3H8 ಗೆ CH2 ಅನ್ನ ನೀವು ಆಡ್ ಮಾಡಿ ಅವಾಗ ಏನ್ ಮಾಡುತ್ತೆ, C4H10 ಬರುತ್ತೆ, ಅಥವಾ C4H10 ಅಲ್ಲಿ ನೀವು CH2 ಅನ್ನ ಮೈನಸ್ ಮಾಡಿದ್ರೆ ನಮಗೆ C3H8 ಬರುತ್ತೆ. ಸೊ ಈ ರೀತಿಯಾಗಿ ಯಾವುದೇ ಒಂದು ಗುಂಪುಗಳ ಸರಣಿಗಳಲ್ಲಿ CH2 ಕಾಮನ್ ಆಗಿರುವಂತದ್ದು ಸಾಮಾನ್ಯವಾಗಿ ಏನ್ ಸಿಗುತ್ತೆ, ನಮಗೆ CH2 ಕಾಮನ್ ಆಗಿರುತ್ತೆ. ಸೊ ಇಂತಹ ಶ್ರೇಣಿಗಳನ್ನು ನಾವೇನಂತ ಕರಿತೀವಿ, ಅನುರೂಪ ಶ್ರೇಣಿಗಳು ಅಂತ ಹೇಳ್ತೀವಿ. ಸೊ ಇವುಗಳಿಗೆ ನೀವು ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋಣ ಅಲ್ಕೀನ್ ಗಳ ಒಂದು ಗುಂಪಿಗೆ ಬರೋಣ. ಸೊ ಅಲ್ಕೀನ್ ಅಂತ ಹೇಳಿದ್ರೆ ಮೊದಲನೇ ಮೆಂಬರ್ ಯಾವ್ದು ಬರುತ್ತೆ, ಈಥೀನ್ ಬರುತ್ತೆ, ಆಮೇಲೆ ಪ್ರೋಪೀನ್ ಬರುತ್ತೆ, ನೆಕ್ಸ್ಟ್ ಬ್ಯೂಟೀನ್, ಅದಾದ್ಮೇಲೆ ಪೆಂಟೀನ್ ಬರುತ್ತೆ. ಓಕೆ, ಸೊ ನಾನು ಫಸ್ಟ್ ಇವೆರಡನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಉಳಿದಿರುವಂತದನ್ನ ನೀವೇನ್ ಮಾಡಿ ಓನ್ ಆಗಿ ನೀವು ಅದನ್ನ ಮಾಡಿ, ಅಂದ್ರೆ ನಿಮ್ಗೆ ಅದೇನಾಗುತ್ತೆ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ C2H4 ಮತ್ತೆ C3H6 ಅಲ್ಲಿ ಕಾಮನ್ ಆಗಿರುವಂತದ್ದು ಏನು, ಇಲ್ಲೂ ಸಹ ಏನು ಕಾಮನ್ ಆಗಿದೆ ಅಂತಂದ್ರೆ CH2 ಘಟಕ ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ಕಾಮನ್ ಆಗಿದೆ. ಅಂದ್ರೆ C2H4 ಗೆ CH2 ಅನ್ನ ಸೇರಿಸಿದ್ರೆ ನಮಗೆ C3H6 ಸಿಗುತ್ತೆ, ಅಥವಾ C3H6 ಅಲ್ಲಿ ನೀವು CH2 ಅನ್ನ ಕಳೆದ್ರೆ ಏನ್ ಸಿಗುತ್ತೆ, ನಮಗೆ C2H4 ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿನೂ ಸಹ ನೀವು ಮಾಡಬಹುದು. ಇವೆರಡರಲ್ಲಿ ಕಾಮನ್ ಆಗಿರುವಂತದ್ದು ಏನಂದ್ರೆ CH2 ಕಾಮನ್ ಆಗಿರುತ್ತೆ, ಇಲ್ಲಿನೂ ಸಹ ಏನಾಗಿರುತ್ತೆ, CH2 ಕಾಮನ್ ಆಗಿರುತ್ತೆ. ಅಂದ್ರೆ ಯಾವುದೇ ಒಂದು ಸರಣಿ ಆಗಿರ್ಬೋದು, ಯಾವುದೇ ಒಂದು ಸಂಯುಕ್ತಗಳ ಸರಣಿ ಆಗಿರ್ಬೋದು, ಆ ಸರಣಿಗಳಲ್ಲಿ CH2 ಘಟಕ ಸಾಮಾನ್ಯವಾಗಿದ್ದರೆ ಅಂತಹ ಶ್ರೇಣಿಗಳನ್ನ ನಾವೇನಂತ ಕರಿತೀವಿ, ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಇವಾಗ ನೆಕ್ಸ್ಟ್ ಕೆಲವೊಂದಿಷ್ಟು ಕ್ರಿಯಾ ಗುಂಪುಗಳ ಬಗ್ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇವಾಗ ಅಧ್ಯಯನವನ್ನ ಮಾಡೋಣ. ಸೊ ಇವಾಗ ನಾವು ಕ್ರಿಯಾ ಗುಂಪುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೊ ಕ್ರಿಯಾ ಗುಂಪುಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ, ಫಂಕ್ಷನಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ನಾನು ನಿಮಗೆ ಹ್ಯಾಲೋ ಅಲ್ಕೀನ್ ಗಳ ಬಗ್ಗೆ, ಹ್ಯಾಲೋ ಅಲ್ಕೀನ್ ಗ್ರೂಪ್ ಗಳ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ.
ಹ್ಯಾಲೋಜನ್ಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಸಂಯುಕ್ತಗಳ ಗುಂಪಿಗೆ ಈ ಒಂದು ಹ್ಯಾಲೋಜನ್ಸ್ ಗಳು ಬಂದು ಆಡ್ ಆಗ್ತಂದ್ರೆ ಅವುಗಳನ್ನು ನಾವೇನು ಹ್ಯಾಲೋಜನ್ ಗ್ರೂಪ್ಗಳು ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ಇದ್ರ ನೇಮ್ ಏನಾಗುತ್ತೆ ಅಂದ್ರೆ ಹ್ಯಾಲೋ ಅಲ್ಕೇನ್ ಆಗುತ್ತೆ. ಅಲ್ಕೇನ್ ಗಳ ಗ್ರೂಪಿಗೆ ಹ್ಯಾಲೋಜನ್ಸ್ ಗಳು ಬಂದು ಅಟ್ಯಾಚ್ ಆಯ್ತು ಅಂತಂದ್ರೆ ಅದೇನಾಗುತ್ತೆ ಹ್ಯಾಲೋ ಅಲ್ಕೇನ್ ಗಳಾಗುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ಯಾವ್ದು ಅಂತ ಹೇಳಿದ್ರೆ ಇವತ್ತು ನಾವು ಪ್ರೋಪೇನ್ ಅನ್ನ ತಗೊಳ್ಳೋದು. ಸೊ ಪ್ರೋಪೇನಿನ ಸ್ಟ್ರಕ್ಚರ್ ಅನ್ನ ಮೊದಲು ನಾವು ಡ್ರಾ ಮಾಡಬೇಕು. ಅದಾದ್ಮೇಲೆ ನಾವು ಅಲ್ಲಿ ಯಾವ ಹ್ಯಾಲೋಜನ್ ಬರುತ್ತೆ ಅನ್ನುವಂಥದ್ದನ್ನ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಯಾವ್ದು ಹೆಸರು ಬರುತ್ತೆ ಅನ್ನೋದನ್ನು ಸಹ ನಾವೀಗ ನೋಡೋಣ. ಸೊ ಪ್ರೋಪೇನ್, ಸೊ ಇಂಗ್ಲಿಷ್ ನಲ್ಲಿ ನಾನು ಇದನ್ನ ಪ್ರೋಪೇನ್ ಅಂತ ಬರ್ತೀನಿ. ಸೊ ಪ್ರಾಪ್ ಅಂತಂದ್ರೆ ಏನು ಹಾಗಾದ್ರೆ? ಪ್ರಾಪ್ ಅಂತಂದ್ರೆ 3 ಕಾರ್ಬನ್ಸ್ ಅಂತ ಅರ್ಥ. ANE ಅಂತಂದ್ರೆ ಸಿಂಗಲ್ ಬಾಂಡ್ ಅಂತ ಅರ್ಥ. ಓಕೆ, ಸೊ ಪ್ರಾಪ್ 3 ಕಾರ್ಬನ್ಸ್ ಗಳನ್ನ ಬರೀತೀನಿ ನಾನು, 1 2 3. ಸೊ ಎಲ್ಲಾ ಕಡೆ ಏನಾಗಿರುತ್ತೆ ಸಿಂಗಲ್ ಬಾಂಡ್ ಇರುತ್ತೆ. ಸೊ ಎಲ್ಲ ಕಡೆನೂ ನಾನು ಏನ್ ಮಾಡ್ತೀನಿ ಇಲ್ಲ ಸಿಂಗಲ್ ಬಾಂಡ್ ಗಳನ್ನ ಮೆನ್ಷನ್ ಮಾಡ್ತೀನಿ. ಸೊ ಸಿಂಗಲ್ ಬಾಂಡ್ ಗಳನ್ನ ಮೆನ್ಷನ್ ಮಾಡಿದ್ರೆ ಈ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರೋಪೇನ್ ಅಂತ ಹೇಳ್ತೀವಿ. ಸೊ ಪ್ರೋಪೇನ್ ಅನ್ನುವಂಥದ್ದು ಬ್ರೋಮೋಪ್ರೋಪೇನ್ ಆಗಿನೂ ಕನ್ವರ್ಟ್ ಆಗ್ಬೋದು ಅಥವಾ ಫ್ಲೋರೋಪ್ರೋಪೇನ್ ಆಗಿನೂ ಕನ್ವರ್ಟ್ ಆಗ್ಬೋದು. ಸೊ ಹೆಂಗ್ ಕನ್ವರ್ಟ್ ಆಗುತ್ತೆ ಈಗ ನೋಡಿ, ಇಲ್ಲಿ ಯಾವುದಾದ್ರೂ ಒಂದು ಹೈಡ್ರೋಜನ್ ಅನ್ನ ನಾವೇನ್ ಮಾಡ್ತೀವಿ ಸ್ಥಾನಪಲ್ಲಟಗೊಳಿಸ್ತೀವಿ. ಸೊ ಯಾವುದಾದ್ರೂ ಹೈಡ್ರೋಜನ್ ಅಂತಂದ್ರೆ ಯಾವುದು? ನೀವು ಈ ಹೈಡ್ರೋಜನ್ ಅನ್ನಾದ್ರೂ ಸ್ಥಾನಪಲ್ಲಟಗೊಳಿಸಬಹುದು, ಈ ಹೈಡ್ರೋಜನ್ ಅನ್ನಾದ್ರೂ ಮಾಡಬಹುದು, ಅಥವಾ ಈ ಹೈಡ್ರೋಜನ್ ಅನ್ನಾದ್ರೂ ಮಾಡಬಹುದು. ಯಾವ ಹೈಡ್ರೋಜನ್ ಆದ್ರೂ ಸಹ ನೀವೇನ್ ಮಾಡಬಹುದು ಸ್ಥಾನಪಲ್ಲಟಗೊಳಿಸಬಹುದು. ಸೊ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಹೈಡ್ರೋಜನ್ ಲಾಸ್ಟ್ ಹೈಡ್ರೋಜನ್ ಏನಿದೆ ಆ ಹೈಡ್ರೋಜನ್ ಅನ್ನ ನಾನು ಸ್ಥಾನಪಲ್ಲಟಗೊಳಿಸ್ತೀನಿ. ಆ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕ್ಲೋರಿನ್ ಅನ್ನ ಮೆನ್ಷನ್ ಮಾಡ್ತೀನಿ. ಸೊ ಇವಾಗ ಪ್ರೋಪೇನ್ ಇರುವಂತದ್ದು ಏನಾಯ್ತು ಅಂತಂದ್ರೆ ಫ್ಲೋರೋಪ್ರೋಪೇನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇದರ ಹೆಸರೇನು ಇವಾಗ? ಫ್ಲೋರೋಪ್ರೋಪೇನ್. ಫ್ಲೋರೋಪ್ರೋಪೇನ್ ಆಗಿ ಏನಾಯ್ತು ಅಂದ್ರೆ ಕನ್ವರ್ಟ್ ಆಯ್ತು. ಅದೇ ರೀತಿಯಾಗಿ ಈಗ ಒಂದ್ ವೇಳೆ ಕ್ಲೋರಿನ್ ಜಾಗದಲ್ಲಿ ಒಂದ್ ವೇಳೆ ಏನಾದ್ರೂ ಬ್ರೋಮಿನ್ ಬಂತು ಅಂತ ಹೇಳಿದ್ರೆ ಆವಾಗ ಅದ್ರ ಹೆಸರು ಏನಾಗುತ್ತೆ? ನೋಡೋಣ ಈಗ. ಸೊ ನಾವು ಪ್ರೋಪೇನ್ ಅನ್ನ ಸ್ಟ್ರಕ್ಚರ್ ಅನ್ನ ಬರೀತೀವಿ ಹೌದಾ. ಅದಾದ್ಮೇಲೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದ್ ಹೈಡ್ರೋಜನ್ ಅನ್ನ ತೆಗೆದ್ಬಿಟ್ಟು ಆ ಜಾಗದಲ್ಲಿ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ್ದನ್ನ ಬ್ರೋಮಿನ್ ಅನ್ನ ಇಡ್ತೀನಿ. ಸೊ Br ಅನ್ನ ಆಡ್ ಮಾಡ್ತೀನಿ. ಸೊ Br ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ? ಇದು ಪ್ರೋಪೇನ್ ಇರೋದು ಏನಾಗುತ್ತೆ ಬ್ರೋಮೋಪ್ರೋಪೇನ್ ಆಗಿ ಏನಾಗುತ್ತೆ ಅಂದ್ರೆ ಇದು ಕನ್ವರ್ಟ್ ಆಗುತ್ತೆ. ಬ್ರೋಮೋಪ್ರೋಪೇನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಪ್ರೋಪೇನಿಗೆ ಮಾತ್ರ ಸಂಬಂಧ ಪಡೋದಿಲ್ಲ. ನೀವು ಯಾವುದೇ ಒಂದು ಅಲ್ಕೇನ್ ಗಳ ಗ್ರೂಪ್ ಅನ್ನ ತಗೊಳ್ರಿ, ನೀವು ಮೀಥೇನ್ ಆದ್ರೂ ತಗೋಬಹುದು, ಬ್ಯೂಟೇನ್ ಆದ್ರೂ ತಗೋಬಹುದು, ಪ್ರೋಪೇನ್ ಆದ್ರೂ ತಗೋಬಹುದು, ಪೆಂಟೇನ್ ಆದ್ರೂ ತಗೋಬಹುದು. ಓಕೆನಾ? ಸೊ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ನಾವು ತೆಗೆದ್ಬಿಟ್ಟು ಆ ಹೈಡ್ರೋಜನ್ ಜಾಗದಲ್ಲಿ ಕ್ಲೋರಿನ್ ಅಥವಾ ಬ್ರೋಮಿನ್ ಅನ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಹ್ಯಾಲೋ ಆಲ್ಕೇನ್ಸ್ ಗಳು ಸಿಗುತ್ತೆ. ಗೊತ್ತಾಗ್ತಲ್ಲ ನಿಮ್ಗೆ? ಪ್ರೋಪೇನ್ ಇರುವಂತದ್ದು ಹೆಂಗೆ ಬ್ರೋಮೋಪ್ರೋಪೇನ್ ಆಯ್ತು, ಪ್ರೋಪೇನ್ ಇರುವಂತದ್ದು ಹೆಂಗೆ ಫ್ಲೋರೋಪ್ರೋಪೇನ್ ಆಯ್ತು. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಟ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ದಂತ ಹೇಳಿದ್ರೆ ಬ್ಯೂಟೇನ್ ಅನ್ನ ನಾನು ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಬ್ಯೂಟೇನ್, ಸೊ ಕನ್ನಡದಲ್ಲೂ ಸಹ ಬರೆಯಬಹುದು ಬ್ಯೂಟೇನ್. ಸೊ ಕನ್ವೀನಿಯಂಟ್ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಬರೆದ್ರೂ ಸಹ ನಿಮಗೆ ತುಂಬಾ ಕನ್ವೀನಿಯಂಟ್ ಆಗುತ್ತೆ. ಓಕೆ, ಸೊ ಬ್ಯೂಟೇನ್ ಅನ್ನ ಬರೆಯೋಣ. ಸೊ ಬ್ಯೂಟ್ ಅಂತಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಂಗೆ ಬ್ಯೂಟ್ ಅಂತಂದ್ರೆ 4 ಕಾರ್ಬನ್ ಅಂತ ಅರ್ಥ. ANE ಅಂತಂದ್ರೆ ಸಿಂಗಲ್ ಬಾಂಡ್ ಅಂತ ಅರ್ಥ. ಸೊ ನಾನು 4 ಕಾರ್ಬನ್ ಬರ್ತೀನಿ, 1 2 3 4. ANE ಅಂತಂದ್ರೆ ಎಲ್ಲ ಕಡೆ ಏನ್ ಮಾಡ್ಬೇಕು ನಾನು ಸಿಂಗಲ್ ಬಾಂಡ್ ಅನ್ನ ಬರೀಬೇಕಾಗುತ್ತೆ. ಸೊ ಸಿಂಗಲ್ ಬಾಂಡ್ ಅನ್ನ ಬರೆದೆ. ಸೊ ಇವಾಗ ಏನಾಯ್ತು ಅಂತಂದ್ರೆ ಬ್ಯೂಟೇನ್ ಆಯ್ತು. ಸೊ ಈ ಬ್ಯೂಟೇನ್ ಅನ್ನುವಂಥದ್ದು ಕ್ಲೋರೋಬ್ಯೂಟೇನ್ ಆಗಿ ಕನ್ವರ್ಟ್ ಆಗಬೇಕು ಅಥವಾ ಬ್ರೋಮೋಬ್ಯೂಟೇನ್ ಆಗಿ ಸಹ ಕನ್ವರ್ಟ್ ಆಗಬಹುದು. ಹೆಂಗೆ? ಈಗ ನೋಡಿ, ಒಂದು ಹೈಡ್ರೋಜನ್ ಇದೆ, ಈ ಹೈಡ್ರೋಜನ್ ಅನ್ನ ನಾನು ಏನ್ ಮಾಡ್ತೀನಿ ತೆಗೆದ್ಬಿಟ್ಟು ಈ ತರ ಬರೆದ್ರೆ ಇವಾಗ ಏನಾಯ್ತು ಇದು ಅಂತ ಹೇಳಿದ್ರೆ ಕ್ಲೋರೋಬ್ಯೂಟೇನ್ ಆಯ್ತು. ಕ್ಲೋರೋಬ್ಯೂಟೇನ್. ಅದೇ ರೀತಿಯಾಗಿ ಕ್ಲೋರೋಬ್ಯೂಟೇನ್ ಇರುವಂತದ್ದು ಬ್ರೋಮೋಬ್ಯೂಟೇನ್ ಸಹ ಆಗ್ಬೋದು. ಒಂದ್ ವೇಳೆ ನಾನೇನಾದ್ರೂ Cl ಜಾಗದಲ್ಲಿ ಬ್ರೋಮಿನ್ ಅನ್ನ ಆಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಬ್ರೋಮಿನ್ ಅನ್ನ ಆಡ್ ಮಾಡಿದ್ರೆ ಏನಾಗ್ತದೆ? ಬ್ರೋಮೋಬ್ಯೂಟೇನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಹ್ಯಾಲೋ ಆಲ್ಕೇನ್ಸ್ ಗಳನ್ನ ಅಂದ್ರೆ ಕ್ರಿಯಾ ಗುಂಪುಗಳ ಬಗ್ಗೆ ನಾವೇನ್ ಮಾಡ್ತೀವಿ ಅಧ್ಯಯನವನ್ನ ಮಾಡ್ತೀವಿ. ಸೊ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಪ್ರೋಪೇನ್ ಮತ್ತೆ ಬ್ಯೂಟೇನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ತರ ನೀವೇನ್ ಮಾಡಬಹುದು ಪೆಂಟೇನ್ ಮತ್ತೆ ಹೆಕ್ಸೇನ್ಗೂ ಸಹ ನೀವೇನ್ ಮಾಡಬಹುದು ಅಂದ್ರೆ ಹ್ಯಾಲೋ ಆಲ್ಕೇನ್ಸ್ ಗಳನ್ನ
ಅಂದ್ರೆ ಅವುಗಳನ್ನ ಅಲ್ಕೇನ್ಸ್ಗಳನ್ನ ಹ್ಯಾಲೋ ಅಲ್ಕೇನ್ಸ್ಗಳಾಗಿ ಕನ್ವರ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಇನ್ನೊಂದಿಷ್ಟು ಕ್ರಿಯಾ ಗುಂಪುಗಳನ್ನ ತಗೊಂಡ್ ಬರ್ತೀನಿ. ಸೊ ನನ್ನ ಕ್ಲಾಸ್ಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.